ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಅನಿರ್ದಿಷ್ಟಾವಧಿ. ಹಾಗಾಗಿ ನಾಳೆ ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸ್ತಬ್ಧವಾಗುತ್ತಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ರಾಜ್ಯದಲ್ಲಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ. ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಹಂಗಿದ್ರು ನೌಕರರು ಕೇರ್ ಮಾಡ್ತಾ ಇಲ್ಲ. ಬೇಡಿಕೆಗಳ ಈಡೇರಿಕೆಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ನೌಕರರು. ಇವತ್ತು ಬೆಳಗ್ಗೆ 11:45 ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಿಧಾನಸೌಧದಲ್ಲಿ ಸಾರಿಗೆ ನೌಕರರ ಜೊತೆಗೆ ಸಭೆ ನಿಗದಿಯಾಗಿದೆ. ಸಾರಿಗೆ ಸಂಘಟನೆಗಳ ಜೊತೆಗೆ ಸಿದ್ದರಾಮಯ್ಯನವರು ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಮನವೊಲಿಸ್ತಾರ ಸಿದ್ದರಾಮಯ್ಯನವರು ಸಾರಿಗೆ ನೌಕರರನ್ನ ಹೀಗನ್ನುವಂಥ ಪ್ರಶ್ನೆ. ಕಳೆದ ಬಾರಿಯ ಡಿಸೆಂಬರ್ನಲ್ಲಿ ಹಿಂಗೆ ಆಗಿತ್ತು. ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ರು. ಆಮೇಲೆ ನಾವು ಇದನ್ನ ಈಡೇರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ತನಕವೂ ಕೂಡ ಅದರ ಬಗ್ಗೆ ಸರ್ಕಾರ ಯಾವುದೇ ಮಾತುಗಳನ್ನು ಆಡಿಲ್ಲ, ತುಟಿಕ್ ಪಿಟಿಕ್ ಅಂದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕೈ ಹಾಕಿದೆ ಸಾರಿಗೆ ನೌಕರರ ಕಡೆಗಿಂದ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ಲೈವ್ನಲ್ಲಿ. ಮಂಜುನಾಥ್, ಡಿಸೆಂಬರ್ನಲ್ಲೂ ಕೂಡ ಹಿಂಗೆ ಆಗಿತ್ತು, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೈ ಹಾಕಿದ್ರು. ಆಗ ಸರ್ಕಾರ ಏನೋ ಭರವಸೆಯನ್ನು ಕೊಟ್ಟಿತ್ತು, ಈಡೇರಿಕೆಗೆ ಭರವಸೆ ಕೊಟ್ಟಿತ್ತು. ಆದರೆ ಇಲ್ಲಿ ತನಕವೂ ಕೂಡ ಅದ್ರ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿ ಮತ್ತೆ ಮುಷ್ಕರಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸೊ ಈ ಬಾರಿಯ ಮುಷ್ಕರ ಹೆಂಗಿರುತ್ತೆ? ಜೊತೆಗೆ ಇವತ್ತು 11:45 ಮೀಟಿಂಗ್ ಇದೆ ಸಿದ್ದರಾಮಯ್ಯನವರ ಜೊತೆಗೆ. ಸೊ ಆ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಗುತ್ತೆ? ಖಂಡಿತ ಶರತ್, ಈಗಾಗಲೇ ಏನು ಸಾರಿಗೆ ನೌಕರರು ನಾಳೆಯಿಂದ ಆದ್ರೆ 4 ನಿಗಮದವರು ಸೇರಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಜೊತೆಗೆ ಈಶಾನ್ಯ ಸೇರಿದಂತೆ ವೈಗೆ ಸಾರಿಗೆ ಸೇರಿದಂತೆ ಒಟ್ಟು 4 ನಿಗಮದವರು ಅಂದ್ರೆ ನಾಳೆ ಕಂಪ್ಲೀಟ್ 1.5 ಲಕ್ಷ ಸಿಬ್ಬಂದಿಯವರು ಕೂಡ ಸಂಪೂರ್ಣವಾಗಿ ಗಾಡಿಗಳನ್ನ ನಿಲ್ಲಿಸಿ ಮನೇಲಿರ್ತಾರೆ ಅಂತ ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಯಾಕಂದ್ರೆ ನಾಳೆ ರಾಜ್ಯ ಸರ್ಕಾರದ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಇವರು ಮುಷ್ಕರ ಮಾಡಿದ್ರೆ ಎಲ್ಲಿ ನಮಗೆ ಮುಜುಗರಕ್ಕೆ, ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದ್ ಕಡೆ ಚಿಂತನೆಗೆ ಮುಂದಾಗಿದೆ. ಸೊ ಹೀಗಾಗಿ ಇವತ್ತು ಅಂದ್ರೆ ಬೆಳಿಗ್ಗೆ 11:45 ಈಗಾಗಲೇ ಎಲ್ಲ ಸಾರಿಗೆ ಮುಖಂಡರನ್ನ ಕರೆದು ವಿಧಾನಸೌಧದಲ್ಲಿ ಸಭೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಯಾಕಂದ್ರೆ ನಾಳೆ ಏನಾದ್ರೂ ಪ್ರತಿಭಟನೆಗೆ ಮುಂದಾದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಮುಜುಗರ ಆಗುತ್ತೆ, ರಾಹುಲ್ ಗಾಂಧಿ ಇದ್ರೆ ನಮಗೆ ಮುಜುಗರ ಆಗುತ್ತೆ ಅಂತೇಳಿ ಸರ್ಕಾರ ಒಂದ್ ಕಡೆ ಅಂದ್ಕೊಂಡಿದೆ. ಮತ್ತೊಂದ್ ಕಡೆ ಈಗಾಗಲೇ ಏನು ಈ ಸಾರಿಗೆ ನೌಕರರು ಮುಂದಾಗಿದ್ದಾರೆ, ಇದು ಸರ್ಕಾರದ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ, ವಿಶ್ವಾಸ ದ್ರೋಹಿ ಅಂತೇಳಿ ಈಗಾಗಲೇ ಸರ್ಕಾರ ಹೇಳ್ತಿರುವಂತದ್ದು. ಯಾಕಂದ್ರೆ ಸಾರಿಗೆ ನೌಕರರು ಹೇಳ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಎರಡು ಮೂರು ಬಾರಿ ಕೂಡ ನಾವು ಮುಷ್ಕರಕ್ಕೆ ಕರೆ ಕೊಡುವಂತ ಸಂದರ್ಭದಲ್ಲಿ ನಮ್ಮನ್ನ ಕರೆದು ಮೀಟಿಂಗ್ ಮಾಡುವಂತ ವಿಶ್ವಾಸವನ್ನ ಬೆಳೆಸುವಂತ ಅಂದ್ರೆ ಮೀಟಿಂಗ್ ಮಾಡುವಂತ ಕಾರ್ಯ ಮಾಡಿತ್ತು. ಆದ್ರೆ ಯಾವುದು ಕೂಡ ಕೇವಲ ಬರೀ ವಿಶ್ವಾಸವನ್ನ ಅಂದ್ರೆ ಭರವಸೆ ಕೊಟ್ಟು ಆಯ್ತು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿತ್ತು ವಿನಃ ಇದುವರೆಗೂ ಕೂಡ ಯಾವುದೇ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಸೊ ಹೀಗಾಗಿ ನಾವು ನಾಳೆ ಅಂದ್ರೆ ಈಗಾಗಲೇ ಕಳೆದ ಬಾರಿ ಕೂಡ ಅಂದ್ರೆ ಜೂನ್ 4 ಕೂಡ ಸಭೆ ಕರೆದು ಅಪೂರ್ಣವಾಗಿತ್ತು ಸಭೆ. ಸೊ ಮುಂದೆ ಬೇಡಿಕೆಗಳನ್ನ ಈಡೇರಿಸಿರಲಿಲ್ಲ. ಸೊ ಹೀಗಾಗಿ ಮತ್ತೆ ಇವಾಗ ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದಿರೋ 11:30. ಇವತ್ತು ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗುತ್ತೆ, ಅಥವಾ ನಾಳೆ ಏನಾದರೂ ಪ್ರತಿಭಟನೆ ಮಾಡ್ತಾರಾ, ಅಥವಾ ಇವತ್ತು ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಬೇಡಿಕೆ ನಾವು ಈಡೇರಿಸ್ತೀವಿ ಅಂತ ಹೇಳಿ ಭರವಸೆ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾರೆ. ಇತ್ತ ಸಾರಿಗೆ ನೌಕರರು ಬರೀ ಕೇವಲ ಭರವಸೆ ಕೊಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ, ನಮಗೆ ಇವತ್ತು ಲಿಖಿತ ರೂಪದಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ನಾಳೆ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಕ್ಕೆ ಮುಂದಾಗ್ತೀವಿ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಹೇಳುವಂತಹ ಮಾತುಗಳಿಗೆ ನಾವು ಕಿವಿ ಕೊಡೋದಿಲ್ಲ. ಸರ್ಕಾರ ನಮ್ಮಿಂದ ಆಲೆ ವಿಶ್ವಾಸವನ್ನ ಕಳ್ಕೊಂಡಿದೆ. ಇವತ್ತೇನೇ ಸಭೆ ಆದ್ರೂ ಕೂಡ ಇವತ್ತು ಸಭೆಯಲ್ಲಿ ಅಗ್ರಿಮೆಂಟ್ ರೂಪದಲ್ಲಿ ನಮಗೆ ಕೊಟ್ರೆ ಮಾತ್ರ ನಾವು ನಾಳೆ ಪ್ರತಿಭಟನೆಯನ್ನ ಕೈ ಬಿಡ್ತೇವೆ. ಇಲ್ಲ ಅಂದ್ರೆ ನಾವು 4 ನಿಗಮಗಳು ಸೇರಿ ಗಾಡಿಗಳನ್ನ ನಿಲ್ಲಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸಾರಿಗೆ ನೌಕರರು ಹೇಳ್ತಿರುವಂತದ್ದು. ಶರತ್, ಎಸ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.